Good evening, students. Now, last class ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟನ್ನು ಯಾವ ರೀತಿ ಬಿಡಿಸ್ಬೇಕು ಸಿಂಪಲ್ ಟಿಪ್ಸನ್ನು ನೀವು ನೆನ್ಪಿಟ್ಬಿಡ್ಬೇಕು ರೀ. ಏನದು ಅಲ್ಲಿ 4 ಐಟಮ್ಗಳು ಬರ್ತಾವೆ. ಒಂದು ನೆಟ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಸ್ಯಾಲ್ರಿ ಆರ್ ರೆಮ್ಯುನರೇಷನ್. ರೆಮ್ಯುನರೇಷನ್ ಅಂದ್ರೆ ಒಂದು, ಸ್ಯಾಲ್ರಿ ಅಂದ್ರೆ ಒಂದು, ಕಮಿಷನ್ ಅಂದ್ರೂ ಒಂದು. ಆ್ಯನ್ಯುವಲ್ ಇತ್ತಂದ್ರೆ ಇದ್ದಷ್ಟು ಇಡಬೇಕು, ಮಂತ್ಲಿ ಇತ್ತಂದ್ರೆ ಇಂಟು 12 ಮಾಡಿ ಬರೀತಿರ್ತೀರಿ. ಕರೆಕ್ಟಾ? ಓಕೆ, ಇದು ಪಾರ್ಟ್ನರ್ಶಿಪ್ ಚಾಪ್ಟರ್ ಒಳಗೆ ಫಂಡಮೆಂಟಲ್ಸ್. ಈ ಚಾಪ್ಟರಿಂದ ಗ್ಯಾರಂಟಿ 2 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು ಪ್ಲಸ್ 6 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತದೆ. ಅಂದರೆ ಟೋಟಲಿ 9 ಮಾರ್ಕ್ಸ್ ಬರ್ತದೆ ಈ ಚಾಪ್ಟರಿಂದ. ಓಕೆ, ನೆನಪು. ಓಕೆ, ಇದು ಎಷ್ಟು ನೆನಪಿರಲಿ. ಆನಂತರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒಂದು 5 ಮಾರ್ಕ್ಸಿಂದ ಬಂದರೂ ಬರ್ಬೋದು. ಯಾವುದಂದ್ರೆ ಪ್ರಿಪೇರ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತೇಳಿ. ಆನಂತರ ಅದನ್ನು ಬಿಟ್ಟರೆ ಮತ್ತೇನು ಬರ್ಬೋದು ನಿಮಗೆ ರೂಲ್ಸ್ ಇನ್ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಲ್ 5 ಏನು ಬರ್ಸಿದ್ನಿಲ್ಲ ಅವು ಬರ್ತಿರ್ತಾವೆ. ಕರೆಕ್ಟ್? ಇವಾಗ ಮುಂದಿನ ಚಾಪ್ಟರ್ ಯಾವುದು ಅಂತಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ ಆಫ್ ಪಾರ್ಟ್ನರ್. ಅಡ್ಮಿಷನ್ ಆಫ್ ಪಾರ್ಟ್ನರ್. ಅಡ್ಮಿಷನ್ ಆಫ್ ಪಾರ್ಟ್ನರ್. ಓಕೆ, ಅಡ್ಮಿಷನ್ ಆಫ್ ಪಾರ್ಟ್ನರ್. ರೈಟ್? ನೋಡ್ರಿ, ಏನಿದೆ ಅಡ್ಮಿಷನ್ ಅಂತಂದ್ರೆ, ನಾವು ಇದುವರೆಗೆ ಪಾರ್ಟ್ನರ್ಶಿಪ್ ಅಂದ್ರೆ ಏನು ನೋಡಿದ್ವಿ? ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸೇರಿ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಮಾಡಿ ಅದರಿಂದ ಬಂದಂಥ ಪ್ರಾಫಿಟ್ ಮತ್ತು ಲಾಸನ್ನು ಹಂಚ್ಕೋತೀವಿ ಅಂಥೇಳಿ ಮಾಡಿದಂಥ ಒಂದು ಸಂಘ ಸಂಸ್ಥೆಗೆ ನಾವು ಏನಂತ ಕರಿತೀವಿ? ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಕರೆಕ್ಟಾ? ದೆನ್ ಪಾರ್ಟ್ನರ್ಶಿಪ್ ಒಳಗೆ ಮಿನಿಮಮ್ ಎಷ್ಟು ಜನ ಇರಬೇಕು? 2 ಇರಬೇಕು. ಕರೆಕ್ಟಾ? ಆ 2 ಅಥವಾ ಇಬ್ಬರಿಗಿಂತ ಹೆಚ್ಚು ಅಂತೇಳಿ ನಿಮ್ಮ 2 or an association of 2 or more persons who agree to carry on the business with a view to earn the profit and share the profit and loss. Okay, to share the profit and loss ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಏನಾದರೂ ಒಂದು ಫರ್ಮನ್ನು ಪ್ರಾರಂಭ ಮಾಡಿದರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಕೌಂಟ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ಹಾಗಾದ್ರೆ ಪಾರ್ಟ್ನರ್ಶಿಪ್ ಈಗ ಸ್ಟಾರ್ಟ್ ಆಯಿತು. ಏನೇನು ಕಂಡೀಷನ್ಸ್, ಏನೇನು ಇರಬೇಕಾಗಿತ್ತು ಪಾರ್ಟ್ನರ್ಶಿಪ್ ಅಂದ್ರೆ? ಅಲ್ಲಿ 2 ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಇರಬೇಕು, ಕ್ಯಾಪಿಟಲ್ ಬಂಡವಾಳ ಇರಬೇಕು, ಬಿಸ್ನೆಸ್ ಯಾವುದಾದ್ರೂ ವ್ಯವಹಾರ ಮಾಡ್ತಾ ಇರಬೇಕು, ಆ ನಂತರ ಪ್ರಾಫಿಟ್ ಶೇರಿಂಗ್ ಬಂದಂಥ ಲಾಭ ಹಾನಿಯನ್ನು ಹಂಚ್ಕೋತಾ ಇರಬೇಕು. ಇದಕ್ಕೆ ನಾವು ಏನಂತ ಕರೆದ್ವಿ? ಪಾಲುಗಾರಿಕೆ ಸಂಸ್ಥೆ ಅಂತ ಕರೀದ್ವಿ. ಓಕೆ, ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ಎ ಫರ್ಮ್ ವೇರ್ ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ ಮೋರ್ ದೆನ್ 2 or more persons and they should introduce the capital and there should be a business and there should be a profit sharing ratio and all. ಇದೆಲ್ಲ ಇತ್ತಂದ್ರೆ ನಾವು ಅದಕ್ಕೆ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ಪ್ರಾರಂಭ ಆಗೈತಿ, ಅದನ್ನ ಪಾರ್ಟ್ನರ್ಶಿಪ್ ಅನ್ನು ನಡೆಸ್ಕೊಂಡು ಹೊಂಟೀವಿ. ಹೋಗ್ಬೇಕಾದಾಗ ಎ ಮತ್ತು ಬಿ ಅನ್ನುವಂಥ 2 ಜನ ವ್ಯಕ್ತಿಗಳು ಸೇರಿ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನ ಮಾಡಾಕಿದ್ದಾರ, ಒಂದು ಬಿಸ್ನೆಸ್ ಮಾಡತ್ತಾರ, ನಡ್ಸ್ಕೊಂಡು ಹೊಂಟಾರ. ನಡ್ಸ್ಕೊಂಡು ಹೋಗ್ಬೇಕಾದಾಗ ಬಿಸ್ನೆಸ್ ದೊಡ್ಡದಾಗಿ ಬೆಳೀತು. ಬಿಸ್ನೆಸ್ ಸ್ವಲ್ಪ ಜಾಸ್ತಿನೇ ಬೆಳೀತು. ಜಾಸ್ತಿ ಬೆಳೆದಾಗ ಅವ್ರಿಗೆ ಏನು ಅನ್ಸಾಕತ್ತದ್ರಿ? ಕೆಲಸ ಭಾಳ ಆಗಕತ್ತೈತಿ. ವರ್ಕರ್ ತಗೊಂಡ್ರೆ ಏನಾಗಂಗಿಲ್ಲ, ಅವರು ಅಷ್ಟೊಂದು ಪ್ರಾಮಾಣಿಕದಿಂದ ಕೆಲಸ ಮಾಡಂಗಿಲ್ಲ. ಅದಕ್ಕಾಗಿ ಇವು ಎ ಮತ್ತು ಬಿ ಇಬ್ಬರು ಸೇರಿ ವಿಚಾರ ಮಾಡ್ತಾರ, ನಮಗೂ ಹೆಂಗಾದ್ರೂ ಕೆಲಸ ಭಾಳ ಆಗತ್ತೈತಿ, ಇನ್ನೊಂದು ಕಡೆ ಬ್ರಾಂಚ್ ತೆಗಿಬೇಕಾಗೈತಿ, ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಪಾರ್ಟ್ನರ್ ಅಂತೇಳಿ ಕರ್ಕೊಂಡು ಬಿಡೋನು. ಹಾಗಾದ್ರೆ ಎ ಬಿ ಆಲ್ರೆಡಿ ಸ್ಟಾರ್ಟ್ ಮಾಡಿರುವಂತ ಒಂದು ಫರ್ಮ್ ಅನ್ನ ಹೊಸ ವ್ಯಕ್ತಿ ಬಂದು ಸೇರ್ಕೊಂಡ ಅಂದ್ರ ಇದಕ್ಕೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ಸಿಂಪಲ್. ಯಾಕೆ ಅಡ್ಮಿಷನ್ ಮಾಡ್ಬೇಕು ಅನ್ನೋದು ಕಾರಣ ಗೊತ್ತಾಯ್ತಲ್ಲ, ಕಾರಣ ಬರೆಸ್ತೀನಿ ನಾನು. ಅದು ಒಂದೇ ಕಾರಣ ಅಲ್ಲ, ಇಬ್ಬರಿಗೆ ಕೆಲಸ ಹೆಚ್ಚಾಗತ್ತೆ ಅಂತ ತಿಳ್ಕೊಂಡು ಅಡ್ಮಿಷನ್ ಅಲ್ಲ. ಅಡ್ಮಿಷನ್ಗೊಂದು 3-4 ಕಾರಣಗಳಿರ್ತಾವ. ಅವೇನು ಕಾರಣಗಳು ಅಂತೇಳಿ ನಾ ಬರೆಸ್ತೀನಿ. ಈ ಒಂದು ಕಾರಣ ನಿಮಗೆ ಹೇಳಿದ್ನಷ್ಟೇ. ಓಕೆ, ಎ ಆ್ಯಂಡ್ ಬಿ ಏನದಾರ ಆಲ್ರೆಡಿ ಬಿಸ್ನೆಸ್ದಾಗ ಅದಾರ, ಬಿಸ್ನೆಸ್ ನಡ್ಸಾಕತ್ತಾರ. ಅಲ್ಲಿ ಸ್ಟಾರ್ಟ್ ಆಯ್ತು ಬಿಸ್ನೆಸ್, ಅವರೆಲ್ಲಾನು ಅಕೌಂಟಿಂಗ್ ಮಾಡ್ತಾರೆ, ಎಲ್ಲಾನು ಬಿಸ್ನೆಸ್ ಮಾಡ್ತಾರೆ, ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾರೆ, ಅಕೌಂಟ್ ಬರೀತಾರೆ. ಆದ್ರೆ ಸ್ವಲ್ಪ ವರ್ಕ್ ಲೋಡ್ ಆಗಕತ್ತೈತಿ, ಕೆಲಸ ಭಾಳ ಬೀಳಕತ್ತೈತಿ. ಅದಕ್ಕಾಗಿ ಆ ಕೆಲಸ ಕಡಿಮೆ ಮಾಡ್ಕೋ ಸಲುವಾಗಿ ಅವರೊಬ್ಬ ಹೊಸ ವ್ಯಕ್ತಿಯನ್ನ ಕರ್ಕೋತಾರ. ಆ ಹೊಸ ವ್ಯಕ್ತಿಗೆನ ನಾವು ಏನಂತ ಹೊಸ ವ್ಯಕ್ತಿನ ಕರ್ಕೊಂಡ್ರಂದ್ರ ಆ ಪ್ರೊಸೆಸ್ಗೆ ನಾವು ಏನಂತ ಕರಿಬೇಕು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಕರಿಬೇಕು ಅಷ್ಟೇ. ರೈಟ್? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇಸ್ ಪ್ರೊಸೆಸ್ ಆಫ್ ಎಂಟ್ರಿಂಗ್ ಎ ನ್ಯೂ ಪರ್ಸನ್ ಇಂಟು ಆನ್ ಎಕ್ಸಿಸ್ಟಿಂಗ್ ಫರ್ಮ್. ಹೊಸ ಒಬ್ಬ ಫಾರ್ಮ್ ಪಾರ್ಟ್ನರ ಒಂದು ವ್ಯಕ್ತಿ ನಮ್ಮ ಫಾರ್ಮ್ಗೆ ಎಂಟ್ರಿ ಕೊಟ್ಟಂದ್ರೆ ಅದಕ್ಕೆ ಅಡ್ಮಿಷನ್ ಅಂತ ಕರಿತೀವಿ. ಬರ್ಕೋರಿ ಮೀನಿಂಗ, ಆನಂತರ ರೀಸನ್ ಯಾಕೆ ಅಡ್ಮಿಷನ್ ಅಂತ ಕರಿ. ಓಕೆ, ಅಡ್ಮಿಷನ್ ರೀಸನ್ ಏನು ಅಂತ ನೋಡೋಣ. ಓಕೆ, ಬರ್ಕೋರಿ ಮೊದಲು ಅಡ್ಮಿಷನ್ ಅಂದ್ರೆ ಏನು ಬರ್ಕೋರಿ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ರೆಫರ್ಸ್ ಟು
admission of a partner refers to entry of a new person into the partnership firm. Entry of new person into partnership firm as a partner for benefit of the firm. Admission of a partner refers to an entry of a person into a partnership as a partner into a partnership firm as a partner for the benefit of the firm. ಎದಕ್ಕಾಗಿರೋದು benefit of the firm. To benefit of the firm. Right? Simple. ಏನು ಅಡ್ಮಿಷನ್ ಅಂದ್ರೆ ಎಂಟ್ರಿ ಆಫ್ ಎ ನ್ಯೂ ಪರ್ಸನ್ ಇಂಟು ಆನ್ ಎಕ್ಸಿಸ್ಟಿಂಗ್ ಫರ್ಮ್. ಪ್ಯಾರಾಗ್ರಾಫ್ ಮಾಡ್ರಿ, ಇನ್ನೊಂದು ಮೀನಿಂಗ್ ಬರ್ಕೋರಿ. ಓಕೆ, ಎಂಟ್ರಿ ಆಫ್ ನ್ಯೂ ಪರ್ಸನ್ ಇಂಟು ಎಕ್ಸಿಸ್ಟಿಂಗ್ ಫರ್ಮ್. Entry of a person into an existing firm as a partner. Entry of a new person into an existing firm as a partner is called admission of a partner. Right? Admission of a partner ಅಂದ್ರೆ ಏನು? ಆಲ್ರೆಡಿ ಸ್ಟಾರ್ಟ್ ಇರುವಂತಹ ಒಬ್ಬ ಫರ್ಮ್ ಅನ್ನ ಒಬ್ಬ ವ್ಯಕ್ತಿ ಸೇರ್ಕೊಂಡ ಅಂದ್ರೆ ಅದಕ್ಕೆ ನಾವು ಅಡ್ಮಿಷನ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ನೆಕ್ಸ್ಟ್ ರೀಸನ್ಸ್ ಫಾರ್ ಅಡ್ಮಿಷನ್. ಏನೇನು ಕಾರಣಗಳಿರ್ತಾವ ರೀಸನ್ಸ್ ಫಾರ್ ಅಡ್ಮಿಷನ್? ಓಕೆ, ಏನಿರ್ಬೋದ್ರಿ? ಮೊದಲನೇದಾಗಿ ಟು ಇನ್ಕ್ರೀಸ್ ಕ್ಯಾಪಿಟಲ್, ಬಂಡವಾಳವನ್ನು. ನೋಡ್ರಿ, ಒಂದೇ ಕಾರಣ ರೀಸನ್ಸ್ ಫಾರ್ ಅಡ್ಮಿಷನ್. ಯಾಕೆ ಒಬ್ಬ ವ್ಯಕ್ತಿ ಫರ್ಮ್ ಅನ್ನ ಸೇರ್ಕೋತಾನ? ರೀಸನ್ಸ್ ಫಾರ್ ಅಡ್ಮಿಷನ್. Right? To increase the capital. ಬಂಡವಾಳ ಹೆಚ್ಚು ಮಾಡೋ ಸಲುವಾಗಿ. ಎ ಮತ್ತು ಬಿ ಇಬ್ಬರ ಇರ್ತಾರ, ಬಂಡವಾಳ ಕಡಿಮೆ ಇರ್ತೈತಿ, ಆ ಬಂಡವಾಳನ ಹೆಚ್ಚು ಮಾಡೋ ಸಲುವಾಗಿ ಮತ್ತೊಬ್ಬ ವ್ಯಕ್ತಿ ಬೇಕಾಕಾನ. ಟು ಇನ್ಕ್ರೀಸ್ ದ ಕ್ಯಾಪಿಟಲ್. ಎರಡನೇದು ಟು ಎಕ್ಸ್ಟೆಂಡ್ business activity. To extend business activity or to expand or extend. To extend business. ಏನಾಗಬೇಕಾಗಿದ್ರೆ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ನಾವು ಜಾಸ್ತಿ ಮಾಡಬೇಕಾಗೈತಿ, ಹೆಚ್ಚಿಗೆ ಮಾಡಬೇಕಾಗೈತಿ. ಕರೆಕ್ಟಾ? ರೈಟ್. ಆನಂತರ ಟು ಅವಾಯ್ಡ್ ಕಾಂಪಿಟೇಷನ್. ಏನ್ ಮಾಡ್ಬೇಕಾಗಿದ್ರಿ ಇಲ್ಲಿ? ಈ ಕಾಂಪಿಟೇಷನ್, ಸ್ಪರ್ಧೆಯನ್ನ ಕಡಿಮೆ ಮಾಡಬೇಕಾಗೈತಿ. ಯಾಕಂದ್ರೆ ಏನ್ ಸ್ಪರ್ಧೆ ಅಂದ್ರೆ ಎ ಮತ್ತು ಬಿ ಇಬ್ರು ಕೂಡ ಬಿಸ್ನೆಸ್ ಮಾಡತ್ತಾರ. ಸಿ ಅನ್ನುವಂತ ವ್ಯಕ್ತಿ ಅವ್ರ ಅಂಗಡಿ ಎದುರಿಗಿನ ಒಂದು ಅಂಗಡಿ ಹಾಕಾಕೈತಾನ. ಹಿಂಗಾಗೋದ್ರಿಂದ ಇವರಲ್ಲೂ ಕಸ್ಟಮರ್ಸ್ ಕಡಿಮೆ ಹಾಕಾರ, ಇವರಲ್ಲೂ ಅರ್ಧ ಆಗೋ ಚಾನ್ಸಸ್ ಇರ್ತೈತಿ. ಅಥವಾ ಇವ್ರ ಕಸ್ಟಮರ್ಸ್ ಎಲ್ಲ ಇಲ್ಲಿ ಹೋಗೋ ಚಾನ್ಸಸ್ ಇರ್ತೈತಿ. ಅಥವಾ ಕಸ್ಟಮರ್ಸ್ ಇವ್ರಿಬ್ಬರು ಜಗಳದಾಗ ಬೇಡ ಅಂತೇಳಿ ಬೇರೆ ಕಡೆ ಹೋಗೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಏನ್ ಮಾಡೋದು, ಈ ಸಿ ಜೊತೆ ಮಾತಾಡಿ ನೀ ಅಂಗಡಿ ಬೇರೆ ನಡ್ಸಕ್ ಹೋಗಬೇಡ, ನಮ್ ಜೋಡಿನ ಬಂದ್ಬಿಡು ಅಂತ ಹೇಳ್ತಾರ. ಹಂಗಾಗೋದ್ರಿಂದ ಸ್ಪರ್ಧೆಯನ್ನು ಏನ್ ಮಾಡಿದಂಗೆ ಆಕೈತಿ, ಕಡಿಮೆ ಮಾಡಿದಂಗೆ ಆಕೈತಿ. ಅದಕ್ಕಾಗಿ ಆ ವ್ಯಕ್ತಿ ಫರ್ಮ್ ಅನ್ನ ಸೇರ್ಕೋತಾನೆ. ಓಕೆ, ನೆಕ್ಸ್ಟ್ ಟು ಇನ್ಕ್ರೀಸ್ ಗುಡ್ ವಿಲ್ ಆಫ್ ದ ಫರ್ಮ್. To increase goodwill of firm. To increase goodwill of the firm. To increase goodwill of the firm. Goodwill ಅಂದ್ರೆ ಏನು? What is goodwill ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ.
ಗುಡ್ ವಿಲ್ ಮೀನಿಂಗನ್ನು ನಿಮಗೆ ಬರೆಸೋಣ ಹೋಗ್ತೀವಿ ಮುಂದೆ. ಓಕೆ, ಗುಡ್ ವಿಲ್ ಅಂದರೆ ಏನು ಅನ್ನೋ ನಂತರ ಹೇಳ್ತೀವಿ. ಓಕೆ, ಇದಿಷ್ಟು ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್, ಹೊಸ ಪಾರ್ಟ್ನರನ್ನು ನಾವು ಫಾರ್ಮ್ಗೆ ಕರ್ಕೊತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆಗ್ಬೇಕಾದ್ರೆ ಏನೇ ಇರ್ಬೇಕು, ಹಂಗಾದ್ರೆ ಏನಿರಬೇಕು, ಒಬ್ಬ ಒಂದು ಆಲ್ರೆಡಿ ಫಾರ್ಮ್ ಸ್ಟಾರ್ಟ್ ಇರಬೇಕು, ಅದನ್ನು ಒಬ್ಬ ಹೊಸ ವ್ಯಕ್ತಿ ಬಂದ ಜಾಯಿನ್ ಆದಂದ್ರೆ ಅದಕ್ಕೆ ನಾವು ಅಡ್ಮಿಷನ್ ಅಂತ ಕರಿತೀವಿ. ಯಾವ್ಯಾವ ಕಾರಣಕ್ಕಾಗಿ ಜಾಯಿನ್ ಆಕಾನಂದ್ರೆ ಇವಿಷ್ಟು ಕಾರಣ, ರೀಸನ್ಸ್ ಫಾರ್ ಅಡ್ಮಿಷನ್ ಆಸ್ ಎ ಪಾರ್ಟ್ನರ್. ಕರೆಕ್ಟಾ? ಇಷ್ಟು ಪಾರ್ಟ್ನರ್ಶಿಪ್ ಬಗ್ಗೆ ನೋಡಿದ್ರಿ. ಅಡ್ಮಿಷನ್ ಆದ ತಕ್ಷಣ ಏನಾದ್ರೆ ಹಂಗಾರೆ ಈಗ ಒಬ್ಬ ಪರ್ಸನ್ ಏನಾದಲ್ಲಿ ಜಾಸ್ತಿ ಆದ, ಇಬ್ಬರ ಇದ್ರು 3 ಆಗ್ತಾರ, 3 ಜನ ಇದ್ರು 4 ಆಗ್ತಾರ, 4 ಜನ ಇದ್ರು 5 ಜನ ಆಗ್ತಾರ. ಅಂದ್ರೆ ಯಾವಾಗಲೂ ಇದು ಎಕ್ಸಿಸ್ಟಿಂಗ್ +1 ಆಗಿರ್ತದೆ. ಎಕ್ಸಿಸ್ಟಿಂಗ್ ಆಗ್ಬೇಕಾದ್ರೆ ಮಿನಿಮಮ್ ಎಷ್ಟು ಬೇಕು, 2. ಪಾರ್ಟ್ನರ್ಶಿಪ್ ಫಾರ್ಮ್ ಆಗ್ಬೇಕಾದ್ರೆ ಮಿನಿಮಮ್ ಇಬ್ಬರು ಬೇಕು, +1. ಹಂಗಾರೆ ಹೊಸ ಫಾರ್ಮ್ದಾಗ 8 ಜನ ಇರ್ತಾರೆ. ಓಕೆ, ಹಂಗಾದ್ರೆ ಇಲ್ಲಿ ಆಲ್ರೆಡಿ ಇರುವಂತ ಪಾರ್ಟ್ನರ್ಗಳಿಗೆ ಓಲ್ಡ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಇವ್ರು ಯಾರು, ಓಲ್ಡ್ ಪಾರ್ಟ್ನರ್ಸ್. ಮತ್ತು ಈ ಹೊಸದಾಗಿ ಜಾಯಿನ್ ಆಗೋಗೆ ನ್ಯೂ ಪಾರ್ಟ್ನರ್ ಅಥವಾ ಇನ್ಕಮಿಂಗ್ ಪಾರ್ಟ್ನರ್ ಅಂತ ಕರಿತೀವಿ. ನೆನಪಿರ್ಲಿ. ಓಕೆ, ಆಲ್ರೆಡಿ ಇರುವಂಥವ್ರು ಯಾರು, ಓಲ್ಡ್ ಪರ್ಸನ್ಸ್, ಓಲ್ಡ್ ಪಾರ್ಟ್ನರ್ಸ್. ಹೊಸದಾಗಿ ಬರೋವಾಗ ಏನಂತ ಕರಿಬೇಕು, ಇನ್ಕಮಿಂಗ್ ಪಾರ್ಟ್ನರ್ ಆರ್ ನ್ಯೂ ಪಾರ್ಟ್ನರ್ ಅಂತ ಕರಿಬೇಕು. ಕರೆಕ್ಟಾ? ಅಡ್ಮಿಷನ್ ಗೊತ್ತಾಯ್ತಲ್ಲ, ಯಾವ ರೀತಿ ಒಬ್ಬ ವ್ಯಕ್ತಿ ಫಾರ್ಮನ್ನು ಸೇರ್ಕೋತಾನಂತ ಗೊತ್ತಾಯ್ತಲ್ಲ. ಇನ್ನು ಡೈರೆಕ್ಟಾಗಿ ಇಲ್ಲಿ ನಿಮಗೆ ಏನು ಆಲ್ಮೋಸ್ಟ್ ಇದರೊಳಗೆ ಬೇರೆ ಏನು ಥಿಯರಿ ಭಾಳಷ್ಟು ಇಲ್ಲ. ಡೈರೆಕ್ಟಾಗಿ ನಾವು ಪ್ರಾಕ್ಟಿಕಲ್ ಪೋರ್ಷನ್ಗೆ ಹೋಗ್ತೀವಿ. ಅದಕ್ಕೂ ಮುಂಚೆ ಪ್ರಾಕ್ಟಿಕಲ್ ಒಳಗೆ ಇಲ್ಲಿ ಚಾನ್ಸಸ್ ಏನಪ್ಪಾ ಅಂತಂದ್ರೆ 6 ಮಾರ್ಕ್ಸಿನ ಕ್ವಶನ್ ಬಂದ್ರೆ 12 ಬರೋಂಗಿಲ್ಲ, 12 ಮಾರ್ಕ್ಸಿನ ಕ್ವಶನ್ ಬಂದ್ರೆ 6 ಬರೋಂಗಿಲ್ಲ. ಅಥವಾ ಹಂಗಾದ್ರೆ ನಿಮ್ಗೆ ನೆನಪಿರಲಿ, 6 ಬರ್ಬೋದು, ಇಲ್ಲಿದ್ರೆ 12 ಬರ್ಬೋದು. ಯಾವ ಚಾಪ್ಟರ್ ಇದು, ಅಡ್ಮಿಷನ್. ಇನ್ನು ರಿಟೈರ್ಮೆಂಟ್ ಅದೊಂದು ಬರ್ತದೆ ನೆಕ್ಸ್ಟ್ ಚಾಪ್ಟರ್. ಅಲ್ಲಿ 12 ಬತ್ತಂದ್ರೆ ನೋಡ್ರಿ, ಇಲ್ಲಿ 6 ಬತ್ತಂದ್ರೆ ಇಲ್ಲಿ ರಿಟೈರ್ಮೆಂಟ್ದಾಗ 12 ಬರ್ತೈತಿ. ಅಡ್ಮಿಷನ್ದಾಗ 12 ಬತ್ತಂದ್ರೆ ಇಲ್ಲಿ 6 ಬರ್ತದೆ. ಸ್ಪಿಕ್ಸ್ ಅದು ಡೌಟ್ ಇಲ್ಲ. ಹಂಗಾರೆ ಅಡ್ಮಿಷನ್ ರಿಟೈರ್ಮೆಂಟ್ದಾಗಂತೂ ಎರಡೂ ಕೂಡ 18 ಮಾರ್ಕ್ಸ್ ಪ್ರಾಕ್ಟಿಕಲ್ ಬರ್ತಾವೆ. 2 ಮಾರ್ಕ್ಸ್ನು 1 ಮಾರ್ಕ್ಸ್ನು ಬಿಟ್ಟು. ಕರೆಕ್ಟಾ? ಅಡ್ಮಿಷನ್ದಾಗ 6 ಮಾರ್ಕ್ಸ್ ಕೇಳ್ರೆ, ರಿಟೈರ್ಮೆಂಟ್ದಾಗ 12 ಮಾರ್ಕ್ಸ್ ಕೇಳ್ತಾರೆ. ಇದು ಒಂದು ಕ್ವಶನ್ ಪೇಪರ್ ಹಿಂಗಿದ್ರೆ, ಮತ್ತು ಮುಂದಿನ ಕ್ವಶನ್ ಪೇಪರ್ ಹೆಂಗಿರ್ತದ್ರೆ ಅದು ಅಡ್ಮಿಷನ್ದಾಗ 12 ಮಾರ್ಕ್ಸ್ ಕೇಳ್ರೆ, ರಿಟೈರ್ಮೆಂಟ್ದಾಗ 6 ಮಾರ್ಕ್ಸ್ ಕೇಳ್ತಿರ್ತಾರೆ. ಹಂಗಾದ್ರೆ ನಾವಿಲ್ಲಿ ಅಡ್ಮಿಷನ್ದಾಗೂ ಕೂಡ 6 ಮಾರ್ಕ್ಸಿಂದ 12 ಮಾರ್ಕ್ಸಿಂದ ಸ್ಟಡಿ ಮಾಡಬೇಕು, ರಿಟೈರ್ಮೆಂಟ್ದಾಗೂ 6 ಮಾರ್ಕ್ಸಿಂದ 12 ಮಾರ್ಕ್ಸಿಂದ ಸ್ಟಡಿ ಮಾಡಬೇಕು. ಅಲ್ಲಿ 2 ಚಾಪ್ಟರ್ನ ಸ್ಟಡಿ ಮಾಡಿಬಿಟ್ಟು ಅಂದ್ರೆ ಫಿಕ್ಸ್ 18 ಮಾರ್ಕ್ಸ್ ನಮಗೆ ಸಿಗ್ತದೆ. ಕರೆಕ್ಟಾ? ಹಂಗಾದ್ರೆ ಇಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂತ ಬಂದಾಗ, ಅಂದ್ರೆ ಅಕೌಂಟಿಂಗ್ ಪ್ರೊಸೀಜರ್ ಅಂತ ಬಂದಾಗ, ಅಥವಾ ಅಕೌಂಟಿಂಗ್ ನಾವು ಇದಕ್ಕೆ ಹೋದಾಗ, ಅಕೌಂಟಿಂಗ್ ಆಫ್ ಅಡ್ಮಿಷನ್ ಬಂದಾಗ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬಂದಾಗ ಏನೇನು ಮಾಡಬೇಕು? ಮೊದಲನೇದಾಗಿ ಫಸ್ಟ್ ಒನ್ ನಾವು ಏನು ಇಲ್ಲಿ ಸ್ಟಡಿ ಮಾಡ್ಬೇಕಂದ್ರೆ ಸ್ಯಾಕ್ರಿಫೈಸ್ ರೇಷೋ ಅಥವಾ ಸ್ಯಾಕ್ರಿಫೈಸ್ ರೇಷೋ. ಹೋದ ವರ್ಷ ಒಂದು ಏನಿತ್ತು ಇಲ್ಲಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಅಂತ ಇತ್ತು. ಸ್ಯಾಕ್ರಿಫೈಸ್ ರೇಷೋ ಅಂದ್ರೆ, ಅಥವಾ ಅಲ್ಲಿ 2 ಥರ ರೇಷೋಗಳು ಬರ್ತಾವೆ. ರೇಷೋ ಇನ್ ಕನೆಕ್ಷನ್ ವಿತ್ ದ ಅಡ್ಮಿಷನ್. ಮೊದಲ ಫಸ್ಟ್ ಆಫ್ ಆಲ್ ಏನು ಮಾಡ್ಕೋಬೇಕು, ಅಕೌಂಟಿಂಗ್ ಅಪಾರ್ ಅಡ್ಮಿಷನ್ ಇದ್ದಾಗ ಸ್ಟೆಪ್ ನಂಬರ್ 1 ಅಥವಾ ಫಸ್ಟ್ ಟಾಪಿಕ್ ಅಂತ ಏನು ಮಾಡಬೇಕು, ರೇಷೋ ಇನ್ ಕನೆಕ್ಷನ್ ವಿತ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತ ರೇಷೋ. ಅದರೊಳಗೆ ನಂಬರ್ ಎ ನಾವು ಏನು ಸ್ಟಡಿ ಮಾಡ್ತೀವಿ ಇಲ್ಲಿ, ಸ್ಯಾಕ್ರಿಫೈಸ್ ರೇಷೋ. ನಂಬರ್ ಬಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ. Right? We can call it as SR. ಇದು NPSR. Right? Sacrifice ratio. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ. ಅಡ್ಮಿಷನ್ ಬಂದಾಗ ಲಾಸ್ಟ್ ಏನು ಮಾಡಿದ್ರು, ಲಾಸ್ಟ್ ಇಯರ್ ಇನ್ನೂ ಕೊಟ್ಟಿರ್ಕಿಲ್ಲ, ಅಂದ್ರೆ ಸಿಲೆಬಸ್ ಅಂದ್ರೆ ತೆಗೆದಿದ್ರು. ಈ ಸಾರಿನೂ ಇನ್ನೂ ಸಿಲೆಬಸ್ದಾಗ ಹಾಕಿವ ಅಂತ ಹೇಳಿಲ್ಲ, ಅಂದ್ರೆ ಸಿಲೆಬಸ್ದಾಗ ಇನ್ನೂ ಹಾಕಿವ ಅಂತ ಹೇಳಿಲ್ಲ. ಈ ವರ್ಷ ಮತ್ತು ಒಂದು ಸ್ವಲ್ಪ ಸಿಲೆಬಸ್ ಹಾಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರೋದು. ಯಾಕಂದ್ರೆ ಆಲ್ರೆಡಿ 1 ಮಂತ್ ಲೇಟ್ ಆಯ್ತು. ಈಗ ನಾವು ಮೇ ಒಳಗೆ ಚಾಲು ಆಗಬೇಕಾಗಿತ್ತು, ಜೂನ್ 15 ತನಕ ಸ್ಟಾರ್ಟ್ ಆಗೋ ಚಾನ್ಸಸ್ ಐತೆ ಕಾಲೇಜ್ ಸೆಕೆಂಡ್ ಇಯರ್ದ. ಸೊ ಅದಕ್ಕಾಗಿ ಈ ಒಂದು ಏನು ಹೊಸದು ಈ ವರ್ಷ ಏನು ಸೇರಿಸ್ಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ರು, ಅದನ್ನು ಅವರು ಸೇರಿಸೋ ಚಾನ್ಸಸ್ ಇಲ್ಲ. ಒಂದು ವೇಳೆ ಅವ್ರು ಏನಾದರೂ ಸೇರಿಸಿದ್ ಗೊತ್ತಾದ್ರೆ ಸೆಪ್ಟೆಂಬರ್ ವೇಳೆಗೆ ನಮಗೆ ಗೊತ್ತಾಕತಿ, ಆವಾಗ ಇದ್ರ ಬಗ್ಗೆ ನಾವು ಮತ್ತೆ ಕಾಲೇಜ್ದಾಗಿದ್ದಾಗ ನೋಡೋಣ. ಹಂಗಾರೆ ಇವಾಗ ನಾವು ಜಸ್ಟ್ ಏನು ನೋಡೋದು, ಸ್ಯಾಕ್ರಿಫೈಸ್ ರೇಷೋ ಅಷ್ಟೇ ನೋಡೋಣ. ಹಂಗಾದ್ರೆ
ಫಸ್ಟ್ ಆಫ್ ಆಲ್ ಅಡ್ಮಿಷನ್ ಸ್ಟಡಿ ಮಾಡಬೇಕಾದಾಗ ರೇಷಿಯೋ ಇನ್ ಕನೆಕ್ಷನ್ ವಿತ್ ಅಡ್ಮಿಷನ್ ಒಳಗೆ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ನ್ಯೂ ಪ್ರಾಫಿಟ್ ಸೇರಿಂಗ್ ರೇಷಿಯೋ ಬರ್ತವೆ. ಅದ್ರಾಗ ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ಅಷ್ಟೇ ಸ್ಟಡಿ ಮಾಡೋದು. ಏನ್ರಿ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಬರ್ಕೊಳ್ರಿ, ಮೀನಿಂಗ್ ಬರ್ಕೋರಿ. The ratio in which the old partners surrender, the ratio in which the old partners surrender their share to, the ratio in which old partners surrender their share to their share to the ratio of incoming partner, the ratio of incoming partner. Incoming partner is called sacrifice ratio. Sacrifice ratio is called sacrifice ratio. Right? Paragraph ಮಾಡ್ರಿ. ಇನ್ನೊಂದು ಮೀನಿಂಗ್, the fault of old partners share, the fault of old partners share contributed to the share of, the fault of old partners share contributed to the share of incoming partner. Incoming partner is called sacrifice ratio. Is called sacrifice ratio. Correct? ಒಂದು ಫಾರ್ಮುಲಾ ಬರುತ್ತೆ ಹಂಗಾರೆ. Sacrifice ratio is equal to old ratio minus new ratio. Old ratio minus new ratio. Old ratio minus new ratio. Right? ಈ ಫಾರ್ಮುಲಾ ಕೇಳ್ತಿರ್ತಾರೆ ನಿಮಗೆ 2 ಮಾರ್ಕ್ಸ್ನಾಗ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ? ಈ ರೀತಿ ಬರೀಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ರೈಟ್? ಏನಿದು? ದ ಶೇರ್ ಕಾಂಟ್ರಿಬ್ಯೂಟೆಡ್ ಬೈ ಓಲ್ಡ್ ಪಾರ್ಟ್ನರ್ಸ್ ಟು ದ ಶೇರ್ ಆಫ್ ಇನ್ಕಮಿಂಗ್ ಪಾರ್ಟ್ನರ್ಸ್. ಇನ್ಕಮಿಂಗ್ ಪಾರ್ಟ್ನರ್ ಇಸ್ ಕಾಲ್ಡ್ ಸ್ಯಾಕ್ರಿಫೈಸ್ ರೇಷಿಯೋ. ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡೋದು ನಮಗೆ 6 ಮಾರ್ಕ್ಸ್ನ ಕೇಳ್ತಿರ್ತಾರೆ. ಫಾರ್ಮುಲಾ ಏನು? ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸಿಂಪಲ್. ಓಕೆ, ಒಂದು ಎಕ್ಸಾಂಪಲ್ ನೋಡಿದಾಗ, ಓಕೆ, ಎಕ್ಸಾಂಪಲ್ ನೋಡಿದ್ರಾಗ ನಮಗೆ ಅರ್ಥ ಆಗತ್ತಿದೆ. ಹಂಗಾರೆ ಒಂದು ನೆನಪಿರ್ಬೇಕು ನಿಮ್ಗೆ, ಯಾವಾಗ ಸ್ಯಾಕ್ರಿಫೈಸ್ ರೇಷಿಯೋ ಮಾಡಕ್ಕೆ ಕೇಳ್ತಾರೆ ಅವಾಗ ನಿಮ್ಗೆ 2 ಗೊತ್ತಿರಬೇಕು. ಓಲ್ಡ್ ರೇಷಿಯೋನು ಕೊಟ್ಟಿರಬೇಕು, ನ್ಯೂ ರೇಷಿಯೋ ಕೊಟ್ಟಿರ್ಬೇಕು. ಅಂದ್ರೆ ಮಾತ್ರ ಇದು ಯಾರು ನೋಡೋದು? ಓನ್ಲಿ ಓಲ್ಡ್ ಪಾರ್ಟ್ನರ್ಸ್ ಅಷ್ಟೇ. ಬರ್ಕೊಳ್ರಿ ಕ್ವಶನ್. ವಿದ್ಯಾ ಆ್ಯಂಡ್ ವಿನಯ್ ಆರ್ ಪಾರ್ಟ್ನರ್ಸ್. Vidya and Vinay are partners, sharing profits and losses in the ratio of 3:2. Vidya and Vinay are partners, sharing profits and losses in the ratio of 3:2. Full point. ಇದು ಯಾವ ರೇಷಿಯೋ? ಓಲ್ಡ್ ರೇಷಿಯೋ. ಯಾಕಂದ್ರೆ ಆಲ್ರೆಡಿ ಇರುವಂಥ ಪಾರ್ಟ್ನರ್ಗಳಿಗೆ ನಾವು ಏನಂತ ಕರಿತೀವಿ? ಓಲ್ಡ್ ಪಾರ್ಟ್ನರ್ಸ್. ಹಂಗಾರೆ ಅವ್ರ ಶೇರ್ಗೆ ಓಲ್ಡ್ ಶೇರ್ ಅಂತ ಕರಿಬೇಕು. ಫುಲ್ ಪಾಯಿಂಟ್. ದೇ ಅಡ್ಮಿಟ್ ವಿಜಯ ಇಂಟು ಪಾರ್ಟ್ನರ್ಶಿಪ್. ದೇ ಅಡ್ಮಿಟ್ ವಿಜಯ ಯಾರು? ಇನ್ಕಮಿಂಗ್ ಪಾರ್ಟ್ನರ್. ವಿಜಯ ಇಂಟು ಪಾರ್ಟ್ನರ್ಶಿಪ್. ದ ನ್ಯೂ ಪ್ರಾಫಿಟ್ sharing ratio is 4:3:2. 4:3:2.
3:2. Old ratio 3:2. New ratio 4:3:2. Calculate sacrifice ratio of Vidya and Vinaya. Old partners ಯಾರು ಅವ್ರದಷ್ಟು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಓಕೆ, ಇಲ್ಲಿ ನೋಡ್ರಿ ಹಂಗಾರ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಕರೆಕ್ಟಾ? ಫಾರ್ಮುಲಾ ಗೊತ್ತಿರ. ಅದಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಓಲ್ಡ್ ರೇಷಿಯೋ ಕೊಟ್ಟಾರ ಕ್ವಶನ್ದಾಗ. ಓಲ್ಡ್ ರೇಷಿಯೋ ಕೊಟ್ಟಾರ ಯಾರ್ದು? ವಿದ್ಯಾ ಮತ್ತು ವಿನಯ. 3:2. 3:2 ಅಂದ್ರೆ 3 + 2 ಎಷ್ಟು? 5. 3/5 2/5. ಆನಂತರ ನ್ಯೂ ರೇಷಿಯೋ ಕೊಟ್ಟಾರ. ನ್ಯೂ ರೇಷಿಯೋ ಹೆಂಗೆ ಕೊಟ್ಟಿದ್ದಾರೋ 3 ಜನರದು ವಿದ್ಯೆ, ವಿನಯ ಮತ್ತು ವಿಜಯ ಹೊಸ ಪಾರ್ಟ್ನರ್ದು ಕೂಡಿಸ್ಕೊಟ್ಟಿರ್ತಾರೆ. ಏನು ಕೊಟ್ಟಾರ? 4:3:2 ಕರೆಕ್ಟಾ? 4 + 3 + 2 ಎಷ್ಟಾಯ್ತು? 9. 4/9 3/9 2/9. ಓಕೆ, ಹಂಗಾರೆ ನಾವು ಏನು ಕ್ಯಾಲ್ಕುಲೇಷನ್ ಮಾಡೋದು ಕೇಳ್ಸಾರ? ಓಲ್ಡ್ ರೇಷಿಯೋ ಕೊಟ್ಟಾರ, ನ್ಯೂ ರೇಷಿಯೋ ಕೊಟ್ಟಾರ. ವಾಟ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಫಾರ್ಮುಲಾ ಬರೀರಿ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಯಾರ್ಯಾರು ಮಾಡ್ಬೇಕ್ರಿ? ಓನ್ಲಿ ಓಲ್ಡ್ ಪಾರ್ಟ್ನರ್ಸ್. ವಿದ್ಯಾ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ವಿದ್ಯಾ 4/9 ಮೈನಸ್ ನ್ಯೂ ಓಲ್ಡ್ ರೇಷಿಯೋ ಆಫ್ ವಿದ್ಯಾ. ಓಲ್ಡ್ ರೇಷಿಯೋ ಎಷ್ಟು? 3/5 ಮೈನಸ್ ನ್ಯೂ ಓಲ್ಡ್ ರೇಷಿಯೋ ಆಯಿತು. ನ್ಯೂ ರೇಷಿಯೋ ಇದು ಓಲ್ಡ್ ರೇಷಿಯೋ, ಇದು ನ್ಯೂ ರೇಷಿಯೋ. ವಿದ್ಯಾ ವಿಜಯ ವಿನಯ ದೆನ್ ವಿಜಯ ಓನ್ಲಿ ನ್ಯೂ ಪಾರ್ಟ್ನರ್. ಅವ್ರಿಗೆ ನ್ಯೂ ರೇಷಿಯೋ ಅಷ್ಟೇ ಕೊಟ್ಟಿರ್ತಾರೆ. ವಿದ್ಯಾ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ 3/5 ಮೈನಸ್ ನ್ಯೂ ರೇಷಿಯೋ 4/9 ಈಸ್ ಈಕ್ವಲ್ ಟು ಹೆಂಗೆ ಮಾಡ್ಕೋಬೇಕಿದ್ನ ಗೊತ್ತೈತಲ್ಲ ನಿಮಗೆ, ರೈಟ್? ಬರ್ರಿ 3 9 27 ಇದಕ್ಕೆ ಗುಣಾಕಾರ ಮಾಡಿ ಬರ್ರಿ. ಮೈನಸ್ ಇಡ್ರಿ. ಇನ್ನು ಇದಕ್ಕೆ ಗುಣಾಕಾರ ಮಾಡ್ರಿ. 5 4 20 ಕರೆಕ್ಟಾ? ಡಿವೈಡೆಡ್ ಬೈ 5 9 45. ಏನೇನು ಮಾಡಿದ್ವಿ ನಾವೀಗ? ಇದಕ್ಕೆ ಫಸ್ಟ್ ಇದಕ್ಕೆ ಮಾಡ್ಬೇಕು. ಓಕೆ, ಮೊದಲನೇ ಏನಿದು? ಫಸ್ಟ್ ಓಲ್ಡ್ ರೇಷಿಯೋದ ಮ್ಯಾಲಿನ ಪಾರ್ಟ್ ಅಂತ ಕರಿತಲ್ಲ ನಾವು. ಓಕೆ, ರೈಟ್? ಅಂಶ. ಈ ಅಂಶಕ್ಕೆ ಈ ಛೇದಕ್ಕೆ ಕ್ರಾಸ್ ಹಾಕಿ 3 9 27. ಇನ್ನು ಈ ಛೇದಕ್ಕೆ ಈ ಅಂಶಕ್ಕೆ 5 4 20. ಹಿಂಗೆ ಮಾಡ್ರು ನಡೀತೈತಿ. ಇನ್ನೊಂದು ಮೆಥಡ್ ಹೇಳ್ತಾನೆ, ಇದು ಈಸಿ ಮೆಥಡ್. ಇದು ಹೆಂಗಂದ್ರೆ ಮತ್ತಿನ್ನ ಡಿವೈಡೆಡ್ ಬೈ ಸೇಮ್ 5 9 45 ಎಷ್ಟು ಉಳಿತದು? 7/45. 7/45. ದೆನ್ ಇನ್ನು ವಿನಯ ಫಾರ್ಮುಲಾ ಏನು? ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಮತ್ತು ಅದೇ ಮೆಥಡ್ ಹೆಂಗೋ? 2 9 ಎಷ್ಟು? 18 ಮೈನಸ್ 5 3 ಎಷ್ಟು? 15 ಡಿವೈಡೆಡ್ ಬೈ 5 9 45 ಈಸ್ ಈಕ್ವಲ್ ಟು 18 ಮೈನಸ್ 15 ಅಂದ್ರೆ 3/45. Therefore, sacrifice ratio is equal to 7:3. ಇವು ಮ್ಯಾಗಿನೂ ಅಷ್ಟೇ ತೊಗೊಂಡ್ರಿ. 7:3. sacrifice ratio is equal to 7:3. ಕರೆಕ್ಟ್? ಈಗ ನೀವು ಮಾಡಿದ್ದು ಕರೆಕ್ಟ್ ಆಯ್ತಿಲ್ಲ ನೋಡ್ಬೇಕಲ್ಲ. ಹಂಗಾರ ಯಾರ್ಯಾರು ಎಷ್ಟು ಬಿಟ್ಟು ಕೊಟ್ಟರು? ವಿದ್ಯಾ ಎಷ್ಟು ಬಿಟ್ಟು ಕೊಟ್ಟರು? 7/45. ವಿದ್ಯಾ ಎಷ್ಟು ಬಿಟ್ಟು ಕೊಟ್ಟರು? 7/45 ಪ್ಲಸ್ ವಿನಯ ಎಷ್ಟು ಬಿಟ್ಟು ಕೊಟ್ಟರು? 3/45. ಕೂಡಿಸ್ರಿ 7 3 10 10/45 ಆಯ್ತು. ಕರೆಕ್ಟಾ? ಹಾಂ, ಇದು ಎಷ್ಟರಲ್ಲಿ ಭಾಗ ಹೋಗೈತಿ? 5 2 5 9 ಎಷ್ಟು ಆಗ್ತಿದ್ದು? 2/9. ಇಬ್ಬರು ಸೇರಿಸ್ರು. ಇದು ವಿದ್ಯಾ ಒಂದಿಷ್ಟು ಬಿಟ್ಟು ಕೊಟ್ಟರು, ವಿನಯ ಒಂದಿಷ್ಟು ಬಿಟ್ಟು ಕೊಟ್ಟರು. ಎರಡೂ ಸೇರಿ ಎಷ್ಟಾಯ್ತು? 10/45. ಅದನ್ನು ಕಡ್ತಾ ಹೊಡೆದ್ರೆ ತಿಳಿರಿ. ಕಡ್ತಾ ಹೊಡೆದು ಕರಿತಲ್ಲ. ಓಕೆ, ರೈಟ್? ಅದನ್ನು ಪೂರ್ತಿ ಶಾರ್ಟ್ಕಟ್ ಇದಕ್ಕೆ ತಂದು ತಿಳಿರಿ. 5 2 5 9 2/9 ಯಾರಿಗೆ ಕೊಟ್ರು? ಇದನ್ನ ಇಬ್ರು ಕೂಡ ವಿಜಯ ಕೊಟ್ಟರು. ವಿಜಯ ರೇಷಿಯೋ ನೋಡ್ರಿ ಎಷ್ಟೈತಿ? 2/9. ಜಸ್ಟ್ ಟೆಸ್ಟಿಗೆ ಅಷ್ಟೇ ಇದೆ. ಇಲ್ಲಿ ತನಕ ಅಷ್ಟೇ ಆನ್ಸರ್. ಟೆಸ್ಟ್ ಮಾಡಕ್ಕೆ ನಿಮ್ಗೆ ಅದನ್ನು ಮಾಡ್ಕೊಳಕ್ಕೆ
ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಆಫ್ ಏನು ಕೊಟ್ಟಿರ್ತಾರ, ವಿಜಯ ಕೊಟ್ಟಿರ್ತಾರ. ಇವ್ರಿಬ್ಬರು ಏನು ಎಷ್ಟು ಬಿಟ್ಟು ಕೊಟ್ರಂದ್ರೆ ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ ಮಾಡಿದಾಗ ಇವರು 7/45 ಬಿಟ್ಟಂಗಾಯ್ತು, ಇವ್ರು 3/45 ಬಿಟ್ಟಂಗಾಯ್ತು. ಟೋಟಲಿ 7:3 ಅಂತ ತೋರಿಸ್ತೀವಿ. ಆದರೆ ಎರಡು ಕೂಡಿಸ್ಬಿಟ್ರೆ 10/45 ಆಕತಿ. 10/45 ಮೀನ್ಸ್ 5 ಎರಡಲೆ 5 2s and 5 9s 2/9. So 2/9 is the ratio contributed by Vidya amount of 7/45 and Vinaya the amount of 3/45. Put together 10/45. If you make it short, then 5 2s and 5 9s you will get 2/9 is the ratio of incoming partner. ಕರೆಕ್ಟಾ? ಇದು ಮಾಡ್ಬಿಡ್ರಿ, ಇನ್ನೇನು ಬೇಡ ಇದು. ರೈಟ್, ಸ್ಕ್ರೀನ್ ಶಾಟ್ ಹಾಕೊಂಡು ಮತ್ತೊಂದು ನೀವು ಮಾಡ್ಕೊರಿ ಅದನ್ನು. ಓಕೆ, ಇನ್ನೊಂದು ಕ್ವಶನ್ ಬರ್ಕೊಳ್ರಿ ಈಗ. Michael and Madan are partners sharing profits and losses in the ratio of 4:3. 4:3. Full point. They admit Kamraj into partnership. Kamraj into partnership. Full point. The new profit sharing ratio is 7:4:3. Old ratio 4:3. 7:4:3 new ratio. ಎರಡು ಕೊಟ್ಟಿರ್ತಾರ, ನೀವು ಓನ್ಲಿ ಸ್ಯಾಕ್ರಿಫೈಸ್ ರೇಷೋ ಮಾಡಬೇಕು. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಈಸ್ 7:4:3. ಫುಲ್ ಪಾಯಿಂಟ್. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷೋ ಆಫ್ ಮೈಕಲ್ ಆ್ಯಂಡ್ ಮದನ್. ಓಲ್ಡ್ ಪಾರ್ಟ್ನರ್ಸ್ ಯಾರು? ಮೈಕಲ್ ಮತ್ತು ಮದನ್. ಕರೆಕ್ಟ್. ಇದನ್ನ ಇನ್ನೂ ಒಂಥರ ಮಾಡ್ಬೋದು ಅಂತ ಏನಿಲ್ಲ. ಯಾವ ಥರ ನೋಡ್ರಲ್ಲ, ರೈಟ್. ವಿನಯ ಅದನ್ನು ನಿಮ್ಗೆ ಯಾವ್ದು ಈಜಿ ಆಗತ್ತೆ ಅದು ನೋಡಿ. ವಿನಯ ಎಷ್ಟು? 2/5 minus 3/9. ಇದನ್ನು ನಿಮಗೆ LCD ತೆಗೆದು ಗೊತ್ತಿರಬೇಕು. ಲಸ ಅಂತ ಬರ್ತೈತಲ್ಲ LCD. ಎದ್ರಲ್ಲಿ LCD? 5 ಮತ್ತು 9ರಲ್ಲಿ LCD. 5 ಮತ್ತು 9ರಲ್ಲಿ LCD ಹಂಗ 5 9 45. ಕರೆಕ್ಟಾ? ಹಂಗಾರ 5ಅನ್ನು ಎಷ್ಟರಲ್ಲಿ ಗುಣಾಕಾರ ಮಾಡ್ರಿ? 9ರಲ್ಲಿ. 9 ಅಂದ್ರೆ ಮ್ಯಾಲೂ 9, ಕೆಳಗೆ 9ರಲ್ಲಿ ಗುಣಾಕಾರ ಮಾಡ್ರಿ, ಮ್ಯಾಲೂ 9. ಮ್ಯಾಥಮೆಟಿಕಲ್ ಆ್ಯಕ್ಷನ್. ಹಂಗಾರೆ 3 9ಲೆ ಎಷ್ಟು? 27 ಮೈನಸ್ ಇದು 9 ಎಷ್ಟರಲ್ಲೇ ಗುಣಾಕಾರ ಮಾಡ್ರಿ? 5ರಲ್ಲಿ. ಹಂಗಾರೆ ಮ್ಯಾಲೂ 5ರಲ್ಲಿ. ಕೆಳಗೆ 5 ಆದ್ರೆ ಮ್ಯಾಲೂ 5, ಕೆಳಗೆ 9 ಆದ್ರೆ ಮ್ಯಾಗ 9. 4 5ಲೆ 20. ಎಷ್ಟು ಬಂತು? 7/45. ಅಷ್ಟೇ ಬರ್ತೈತಿಲ್ಲ? ಸೇಮ್ ಹಿಂಗೂ ಮಾಡ್ರಿ. ಅಥವಾ ಈ ಮೆಥಡ್ ವೆರಿ ಈಸಿ. 3 9ಲೆ 27, 5 4ಲೆ 20. ಮ್ಯಾಗ ಹೇಳ್ರಿ ಡಿವೈಡೆಡ್ ಬೈ 5 9ಲೆ 45. ಕರೆಕ್ಟ್. ಈ ಕ್ವಶನ್ ನೋಡ್ರಿ. ಮೈಕಲ್ ಆ್ಯಂಡ್ ಮದನ್. ಓಕೆ. ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷೋ ಅಂತ ಹಾಕ್ರಿ. ಮೊದಲು ಎರಡು ಗೊತ್ತಿರ್ಬೇಕು ನಮ್ಗೆ. ಓಲ್ಡ್ ರೇಷೋ ಕೊಟ್ಟಾರ 4:3 ಆಯ್ತು. 4 + 3 7. 4/7 3/7. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ NPSR ಕೊಟ್ಟಾರ. ಕರೆಕ್ಟಾ? ಅಥವಾ ನ್ಯೂ ರೇಷೋ ಕೊಟ್ಟಾರ. ಎಷ್ಟು? 7:4:3. ಅಂದ್ರೆ 7 + 4 11 + 3 14. ಅಂದ್ರೆ 7/14. 4/14. 3/14. ಏನೇನು ಮಾಡ್ಬೇಕು ಹೇಳ್ರಿ? 7 4 3 ಕೂಡಿಸ್ರಿ ಅಂದ್ರೆ 14 ಆಕೈತಿ. 7 + 4 11 + 3 14. 7/14 4/14 3/14. ಇವ್ರು ಹೊಸ ಪಾರ್ಟ್ನರ್. ಹಂಗಾರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಯಾರ್ಯಾರ್ದು? ಓನ್ಲಿ ಮೈಕಲ್ ಅಥವಾ ಮಿಚೆಲ್, ವಾಟ್ ಎವರ್ ಇಟ್ ಮೇ. ಮೈಕಲ್ ಫಾರ್ಮುಲಾ ಬರ್ತಾರೆ ಎಲ್ಲಕ್ಕಿಂತ ಮೊದಲ. ಯಾವ ರೇಷೋ ಮಾಡಬೇಕಾಗೈತಿ? ಸ್ಯಾಕ್ರಿಫೈಸ್ ರೇಷೋ ಇಸ್ ಈಕ್ವಲ್ ಟು ಓಲ್ಡ್ ರೇಷೋ ಮೈನಸ್ ಏನು? ನ್ಯೂ ರೇಷೋ. ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ. ಮೊದಲ ಯಾರ್ದು? ಮೈಕಲ್.
ಹೋಲ್ ರೇಷಿಯೋ ಎಷ್ಟು ರೀ 4/7 ಬರೀರಿ 4/7 ಮೈನಸ್ ನೀವು ರೇಷಿಯೋ ಯಾರ್ದು ಮೈಕಲ್ ಫಸ್ಟ್ ಪಾರ್ಟ್ನರ್ನ ಮೈಕಲ್ 7/14 ಓಕೆ ರೈಟ್ ನೋಡಿ ಹಿಂಗೆ ಮತ್ತೇನು ಮೊದಲ ಇದ್ರದ ಅಂಶ ಇದ್ರದ್ದು ಛೇದ 14 4 ಎಷ್ಟು 56 56 ರೈಟ್ ಮತ್ತು 7 7 ಎಷ್ಟು 49 7 × 7 49 ಇನ್ನು 14 7 14 ಇಲ್ಲಿ 70 14 84 14 98 ಇಜಿಕಲ್ ಟು ಅದೇನು 7/98 7/98 ಕರೆಕ್ಟ್ ಏನೇನು ಮಾಡಿದ್ವಿ ನಾವು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಹಂಗಾರೆ ಇದನ್ನ ಕ್ರಾಸ್ ಹಿಂಗೆ ಕ್ರಾಸ್ ಕರೆಕ್ಟ್ 14 4 56 7 7 49 ಸೊ 14 7 98 ಕರೆಕ್ಟಾ 56 ಮೈನಸ್ 49 7/. ಇನ್ನು ಮದನ್ ಓಲ್ಡ್ ರೇಷಿಯೋ 3/7 ನ್ಯೂ ರೇಷಿಯೋ 4/14 4/14 ಇಜಿಕಲ್ ಟು 14 3 ಎಷ್ಟು 42 7 4 28 14 7 98 ಇಜಿಕಲ್ ಟು 14/98 therefore sacrifice ratio is equal to 7/14 or 1/2 7 1 7 1/2 7/14 ಅಷ್ಟೇ ಇಟ್ಟು ಹೇಳಿ ರೈಟ್ 1/2 ಕರೆಕ್ಟ್ ಈಗ ನೋಡ್ರಿ ಅದು ಟೆಸ್ಟ್ ಮಾಡಿ ನೋಡಕ್ಕೆ ಹೋದ ತಿಳಿರಿ ಇದೇನು 7/98 ಪ್ಲಸ್ 14/98 ಎರಡು ಕೂಡಿ ಎಷ್ಟಾಗ್ತದೆ 21/98 ಕರೆಕ್ಟಾ ನಾವು ಏನು ಮಾಡಕ್ಕೆ ಹೋದ್ರಿ ಇಲ್ಲಿ ನೋಡ್ರಿ 7 3 7 14 7 ಹೋಗ್ತಾವ ಎರಡು ಸಂಖ್ಯೆ 7 ಹೋಗ್ತಾವ 7 3 21 7 14 3/14 ಇಬ್ರು ಕೂಡಿಸ್ರು ಇವ್ರು ಎಷ್ಟು 7/98 ಇವರ 14/98 ಕೂಡಿಸಿ ಎಷ್ಟಾದ್ರು 21/98 ಅಂದ್ರೆ ಕಡ್ತಾ ಹೊಡೆದ್ರೆ 3/14 ಅಂದ್ರೆ ನೀವು ಸೇರ್ ಆಫ್ ನೀವು ಪಾರ್ಟ್ನರ್ ಅದು ಕರೆಕ್ಟ್ ಆಗಿರ್ಬೇಕು ಓಕೆ ಇದನ್ನೆಲ್ಲ ಏನು ತೋರಿಸ್ಬೇಡ್ರಿ ಜಸ್ಟ್ ನಿಮ್ಗೆ ಗೊತ್ತಿದ್ರೆ ಸಾಕು ಮೇನ್ ಆನ್ಸರ್ ಎಷ್ಟೇ ಇರ್ತದೆ ಓಕೆ ಗೊತ್ತಾಯ್ತಲ್ಲ ಏನೇನು ಮಾಡಿದ್ರು ಇದು ಸ್ಯಾಕ್ರಿಫೈಸ್ ರೇಷಿಯೋ ಕರೆಕ್ಟ್ ಒಂದು 4 ಕ್ವಶನ್ ಕಳಿಸ್ತೀನಿ ನಾನು ನಿಮ್ಗೆ ಒಂದು ಬಿಡಿಸಿ ಕಳಿಸ್ರಿ ಈಗ ಓಕೆ ಉಳಿದಿರೋದನ್ನ ನ್ಯೂ ಪ್ರಾಫಿಟ್ ಸೇವಿಂಗ್ ರೇಷಿಯೋ ಹೇಳಿ ನಿಮ್ಗೆ ಲಾಸ್ಟ್ ಇಯರ್ ಏನಾಗಿತ್ತು ತೆಗೆದಿದ್ರು ಯಾಕೆ ತೆಗೆದಿದ್ರು ಅಂದ್ರೆ ಸಿಲೆಬಸ್ ಎಲ್ಲ ಹೆವಿ ಆಗತ್ತಿತ್ತು ಸ್ಟೂಡೆಂಟ್ಸ್ಗೆ ನಾನು ಅದನ್ನು ತೆಗೆದಿದ್ರು ಈ ಸಾರಿನೂ ಹೆವಿ ಆಗೇ ಆಗ್ತದೆ ಯಾಕಂದ್ರೆ ಟೈಮ್ ಶಾರ್ಟ್ ಐತಿ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದು ಟೈಮ್ ಅವರ್ಸ್ ಕಡಿಮೆ ಉಳಿದ್ರಿಂದ ಸಿಲೆಬಸ್ಸನ್ನು ಕೂಡ ಸ್ವಲ್ಪ ಅಷ್ಟೇ ಇರ್ತಾರೆ ಇಲ್ಲಾಂದ್ರೆ ಸ್ವಲ್ಪ ಕಡಿತಗೊಳಿಸುವಂಥ ಚಾನ್ಸಸ್ಸು ಇರ್ತೈತಿ ಅದಕ್ಕಾಗಿ ನ್ಯೂ ಪ್ರಾಫಿಟ್ ಸೇವಿಂಗ್ ರೇಷಿಯೋ ಅದನ್ನ ಆ್ಯಡ್ ಮಾಡಿದ್ರಂದ್ರೆ ಅವಾಗ ನೋಡೋಣ ಆ್ಯಡ್ ಮಾಡಿದ್ರಂದ್ರೆ ಅದೇನು ಇದೆಲ್ಲ ಇಂಪಾರ್ಟೆಂಟ್ ಏನಲ್ಲ ಆ್ಯಡ್ ಮಾಡಿದ್ರೆ ಅವಾಗ ನೋಡೋಣ ಅದನ್ನು ಇಲ್ಲಾಂದ್ರೆ ಇದಷ್ಟೇ ಹಂಗಾರೆ ಇದು ಸ್ಯಾಕ್ರಿಫೈಸ್ ರೇಷಿಯೋ ಈ ರೀತಿ ಇರ್ತಾವೆ ಮತ್ತು 4 ಕ್ವಶನ್ಸ್ ಬಿಡಿಸ್ರಿ ಅವನ್ನ ಆನ್ಸರ್ ನೀವು ನನಗೆ ಶೇರ್ ಮಾಡಿರಿ ನಂತರ ನಾಳೆ ಕ್ಲಾಸ್ನಾಗ ಏನು ಮಾಡೋಣ 12 ಮಾರ್ಕ್ಸಿನ ಕ್ವಶನ್ ಹೆಂಗೆ ಬಿಡಿಸ್ಬೇಕು 6 ಮಾರ್ಕ್ಸನ್ನು ಇದೇ ಥರ ಎಷ್ಟಾದ್ರೆ 6 ಮಾರ್ಕ್ಸ್ ಭಾಳ ಸಿಂಪಲ್ 5 ಅಥವಾ 3 ಇಂದ 4 ನಿಮಿಷನಾಗ ಇದನ್ನು ನೀವು ಬಿಡಿಸ್ಬೋದು ಸ್ವಲ್ಪ ಕ್ರಾಸ್ ಕ್ಯಾಲ್ಕುಲೇಷನ್ ಭಾಳ ಇಂಪಾರ್ಟೆಂಟ್ ಮೊದಲು ಹಿಂಗೆ ಆನಂತರ ಹಿಂಗೆ ಆನಂತರ ಹಿಂಗೆ ಸಿಂಪಲ್ ಹೆಂಗೆ ಕ್ಯಾಲ್ಕುಲೇಷನ್ ಹಾಕೋರಿ ಮೊದಲು ಹಿಂಗೆ ಆನಂತರ ಹಿಂಗೆ ಆನಂತರ ಹಿಂಗೆ ರೈಟ್ ಈ ರೀತಿ ಕ್ಯಾಲ್ಕುಲೇಷನ್ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಆನಂತರ ಈ ರೀತಿ ವರ್ಟಿಕಲ್ ಆಗಿ ಕರೆಕ್ಟಾ ಆನಂತರ ಹಾರಿಜಾಂಟಲ್ ಆಗಿ ಇಷ್ಟು ಮಾಡಿ ರೈಟ್ ಓಕೆ ಥ್ಯಾಂಕ್ ಯು